ಎನ್.ವೈ. ಗೋಪಾಲಕೃಷ್ಣ ಕೂಡ 7 ಸಲ ಬೇರೆ ಬೇರೆ ಕಾನ್ಸ್ಟಿಟ್ಯೂಂಟ್ ಕೂಡ್ಲಿಗಿ ಇರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿದಂತಹ ಶಾಸಕರು. ಬಟ್ ಅವ್ರಿಗೂ ಕೂಡ ಅವಕಾಶ ವಂಚಿತರಾದರು. ನಮ್ಮ ಹಿರಿತನ ಅವ್ರಿಗೆ ಕಾಣಿಸ್ಲೇ ಇಲ್ವಾ ಅಂತ ಕೇಳಿದ್ರು. ಹಾಗೆ ಹೈಕಮಾಂಡ್ ನಡೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಕ್ಷೇತ್ರದ ಜನ ಏನು ಡಿಸೈಡ್ ಮಾಡ್ತಾರೋ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಚಿವ ಸಂಪುಟದ ವಿಸ್ತರಣೆ ಎಲ್ಲೋ ಒಂದು ಕಡೆ ಹಿರಿಯ ಶಾಸಕರನ್ನ ಅಸಮಾಧಾನಗೊಳಿಸಿದೆ. ಒಂದಷ್ಟು ಅಸಮಾಧಾನ ಸ್ಫೋಟಗೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ತಾವು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ, ತಮ್ಮ ಹೆಸರು ಇಲ್ಲದೆ ಇರೋದು ಹೇಗೆ ಅನಿಸ್ತಿದೆ ಅಂತೇಳಿ ಎಲ್ಲರೂ ಕಾರಣ ಏನು ಆ ಹೆಸರು ಪಟ್ಟಿಯಲ್ಲಿ ಕೈ ಬಿಡೋದಕ್ಕೆ? ಅಲ್ಲ, ಕಾರಣಗಳಂತೂ ನಮಗೇನು ಗೊತ್ತಿಲ್ಲ. ನಾವೇನೇನು ಯಾವ ಕೆಟ್ಟ ಕೆಲಸಗಳು ಮಾಡಿಲ್ಲ. ನನಗೆ ತುಂಬ ಆಸೆ ಆಕಾಂಕ್ಷೆ ಇತ್ತು, ಗ್ಯಾರಂಟಿ ಮಂತ್ರಿ ಮಾಡ್ತಾರೆ, ಸೀನಿಯಾರಿಟಿ ಕೌಂಟ್ ಮಾಡ್ತಾರೆ ಅಂತ. 7 ಸಾರಿ ಗೆದ್ದಿದ್ದನ್ನೆಲ್ಲ ನನ್ನ ಪರಿಗಣನೆಗೆ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ನನಗೆಲ್ಲೋ ಒಂದು ಕಡೆಗೆ ಇದು ಆಗೋದಿಲ್ಲ ಎಂಬ ಭಾವನೆ ಇದ್ದರೂ ಕೂಡ ಆಗದಲ್ಲೇ ಆಗೋಯ್ತು ಎಂಬುದು ಈಗ ಕನ್ಫರ್ಮ್ ಆಗಿದೆ ಅಷ್ಟೇ. ಹೈಕಮಾಂಡ್ ಏನಾದ್ರು ಒಂದು ಆಶ್ವಾಸನೆ ಕೊಟ್ಟಿತ್ತಾ? ಹೇಗೆ? ಇಲ್ಲ, ನಾನು ಯಾರನ್ನೂ ಕೇಳಿರಲಿಲ್ಲ. ಅಷ್ಟಕ್ಕೆ ನಾನು ಯಾವುದು ಕಮಿಟ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಮಂತ್ರಿ ಮಾಡಿರಿ, ಅದು ಮಾಡಿರಿ ಅಂತ ನಾನು ಯಾರನ್ನೂ ಕೇಳಿಲ್ಲ. ನಾನು ಯಾಕಂದ್ರೆ ಒಂದೇ ಒಂದು ಏನಂದರೆ ಸೀನಿಯಾರಿಟಿ ಐತಲ್ಲ, ಮತ್ತು ಅದ್ರ ಕೌಂಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತಲ್ಲ, ಸೀನಿಯಾರಿಟಿ, ಅನುಭವಿ ರಾಜಕಾರಣಿಗಳು ಎಂಬುದು ಗೊತ್ತಿರುತ್ತೆ. ಆ ಆಧಾರದ ಮೇಲೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಹುಸಿ ಆಯಿತು ಈ ವಿಚಾರದಲ್ಲಿ, ಬೇಜಾರಾಯಿತು. ಅಂದರೆ ಯುವಕರು ಈಗ ಬಂದಿರೋರು ಮಾತ್ರ ಬುದ್ಧಿವಂತರು, ಈಗ ಹಿಂದೆ ಇದ್ದವರೆಲ್ಲ ದಡ್ರ. ನಾವೆಲ್ಲ ಓದ್ಕೊಂಡು ಬಂದಿಲ್ವಾ, ರಾಜಕೀಯ ನಮಗೆ ಗೊತ್ತಿಲ್ವಾ? ಹಿಂದೆ ರಾಜಕೀಯ ಮಾಡೋದು ಹೋದ್ರೆ 7 ಸಾರಿ ಜನ ಗೆಲ್ಲಿಸ್ತಾರ ಕ್ಷೇತ್ರದಲ್ಲಿ. ಅದು ಒಂದು ಜಿಲ್ಲೆಯಲ್ಲಿ ಅಲ್ಲ, 3 ಜಿಲ್ಲೆಯಲ್ಲಿ MLA ಆಗಿ ಬಂದಿರ್ತಕ್ಕಂಥವನು. ಮತ್ತು ಅವರೆಲ್ಲರೂ ಮತ್ತೆ ಜಾಡ್ರ ದಡ್ರ ಜನ. ಏನು ಪ್ರಯೋಜನ ಇಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ಇಷ್ಟೇ. ಹಿಂಗೆ ಇರ್ತೀವಿ. ಮತ್ತೆ ಇನ್ನು ಈಗ ಕ್ಷೇತ್ರದ ಮತದಾರರನ್ನ ಕೇಳಿ ನಿರ್ಧಾರ ಮಾಡ್ತೀರಾ? ಹೇಗೆ ಮುಂದಿನ ನಡೆ ಏನು ಅಂತೇಳಿ? ಮತದಾರರ ಹತ್ರ ಹೋಗ್ತೀನಿ, ಅವ್ರಿಗೆ ವಿಚಾರಗಳೆಲ್ಲ ತಿಳಿಸ್ತೀವಿ. ಈಗ ನನಗಿಂತ ಹೆಚ್ಚಾಗಿ ನಾನು MLA ಮಿನಿಸ್ಟರ್ ಆಗಬೇಕು ಅಂದರೆ ಯಾವತ್ತೂ ಆಗ್ತಾಯಿದ್ದೆ, ನನ್ನ ಯೋಗ್ಯತೆಗೆ, ನನ್ನ ಕೆಪಾಸಿಟಿಗೆ. ಆ ಕೆಲಸ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸೀನಿಯಾರಿಟಿ ಕನ್ಸಿಡರೇಷನ್ ಇದ್ದೇ ಇರುತ್ತೆ. ಗ್ಯಾರಂಟಿ ಇವ್ರು ನಮಗೆ ಸಹಕಾರ ಕೊಡ್ತಾರೆ ಎಂಬ ಒಂದು ಒಳ್ಳೆ ಭರವಸೆ ಮೇಲೆ ನಾನು ಸುಮ್ಮನೆ ಆಯಿತು. ಮತ್ತು ಒಳ್ಳೊಳಗೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದಾಗೋಗ್ಬಿಟ್ಟಿದೆ. ಈಗ ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ಜನಗಳ ಮುಂದೆ ಹೋಗ್ತೀವಿ. ಜನ ಅವರೇ ಮತದಾರರಲ್ಲ, ನಮಗೆ ಸಾಹುಕಾರರು. ಅವ್ರಿಗೆ ಕೇಳ್ತೀವಿ, ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀವಿ. ಇದಿಷ್ಟು ಹಿರಿಯ ಶಾಸಕರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.